ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಹುಡುಗ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ. ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು.
ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಗುಂಪ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ, ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಗುಂಪ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ, ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಗುಂಪ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ, ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಗುಂಪ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ, ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಗುಂಪ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ, ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಎಂತೆಂತ ಹುಚ್ಚರಿರ್ತಾರೆ ಅನ್ನೋದನ್ನ ನಾವು ನೀವು ಈಗಾಗಲೇ ಗಮನಿಸಿದ್ದೀವಿ. ಇಲ್ಲಿ ಅಂಥದ್ದೇ ಒಂದು ಹುಚ್ಚಾಟ ಆಗಿದೆ. ಮದುವೆಗಾಗಿ ಮೊಬೈಲ್ ಟವರ್ ಅನ್ನ ಏರಿದ್ದಾನೆ ಒಬ್ಬ ಗುಂಪ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಮನೆಯವರು ಕೇಳಲಿಲ್ಲ. ಮದುವೆ ಆಗೇ ಬಿಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ ಟವರ್ ಏರಿದ್ದಾನೆ ಈ ಭೂಪ. ಕುಡಿದಿದ್ದಾನೆ, ಕುಡಿದ ಅಮಲಿನಲ್ಲಿ ಮೊಬೈಲ್ ಟವರ್ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನಡೆಯುವ ಒಂದು ಕಡೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ ರಣಭೀಕರವಾದಂತಹ ಯುದ್ಧವನ್ನ ಮಾಡ್ತಾ ಇದೆ. ಈ ರಣರಂಗದಲ್ಲಿ ಸಿಲುಕಿ ಭಾರತೀಯರು ಕೂಡ ಪರದಾಡ್ತಾ ಇದ್ದಾರೆ. ಅನೇಕ ಭಾರತೀಯರಿದ್ದಾರೆ. ಆ ಭಾರತೀಯರ ರಕ್ಷಣೆಗಾಗಿ ಈಗ ಆಪರೇಷನ್ ಸಿಂಧು ಸ್ಟಾರ್ಟ್ ಆಗಿದೆ.